ಇಂಥ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ? ಕಾಂಪೌಂಡರ್ ಕೊಟ್ಟವ್ರ ಅಥವಾ ಯಾರ ಸಿಬ್ಬಂದಿಗಳು ಕೊಟ್ಟವ್ರ? ಅಲ್ಲ ಒಂದು ನಿಮಿಷ ತೆಗೀರಿ ಸರ್. ನಿಮ್ಗೆ ತೊಂದರೆ ಮಾಡುವ ಮಾಸ್ಕ್ ತೆಗೀರಿ ಸರ್. ನೋಡಿ ವಿಡಿಯೋ ಆಗ್ತದೆ, ಮಾಸ್ಕ್ ತೆಗಿಬೇಕು ಸರ್. ಅಲ್ಲ ಒಂದು ನಿಮಿಷ ತೆಗೀರಿ ಸರ್. ನೀವು ಮಾಸ್ಕ್ ತೆಗೀರಿ, ಫೇಸ್ ತೋರಿಸಿ ಸರ್. ನೀವು ಲೈವ್ ಹೋಗ್ತಾ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಲೈವ್ ಹೋಗ್ತಾ ಇಲ್ಲ ಅಲ್ಲ, ಪ್ರಾಮಿಸ್ ಲೈವ್ ಹೋಗ್ತಾ ಇಲ್ಲ. ಅಲ್ಲ ಪೊಲೀಸ್ ಕರ್ಸ್ತಾರೆ, ಕರ್ಸಿ, ತೊಂದರೆ ಇಲ್ಲ. ಕರ್ಸ್ತಾರೆ ನೋಡಿ, ನಾವು ನಿಮ್ಗೆ ತೊಂದರೆ ಮಾಡ್ತಾ ಇಲ್ಲ ಸರ್. ನಿಮ್ಮಲ್ಲೂ CCTV ಇದೆ, ನಿಮ್ ಫುಟೇಜ್ ನಮಗೆ ಸಿಕ್ಕಲ್ಲ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ನೀವು ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ನೋಡಿ, ಸ್ಲಿಪ್ ಕೊಟ್ಟಿದ್ದಾರೆ, ಯಾವ ಡಾಕ್ಟರ್ ನೋಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಇದನ್ನ ಇಲ್ಲಿಗೆ ಸರಿಪಡಿಸ್ಕೊಂಡ್ರೆ ಸರಿ ಸರ್. ಅಲ್ಲ, ಈಗ ನಿಮ್ ಮಾತಿಗೆ ನಾನು ಬೆಲೆ ಕೊಡ್ತಾ ಇದ್ದೇನೆ. ಅಲ್ಲ ಬೆಲೆ ಅಲ್ಲ ಸರ್, ನಿಮ್ಗೆ ಆಯ್ತು ಸರ್. ಡ್ಯೂಟಿ ಡಾಕ್ಟರ್ ಅಲ್ಲ ಸರ್, ನಿಮ್ದು ಎಲ್ಲಿದೆ ಸರ್? ಈಗ ರಮೇಶ್ ರಾಥೋಡ್ ಅಂತ ಅಂದ್ಬಿಟ್ಟು ಎಲ್ಲಿದೆ ಸ್ಲಿಪ್ ತೋರಿಸಿ ಸರ್. ಯಾರು ಸರ್ ಡಾಕ್ಟರ್ ಹೆಸರೇನು ಸರ್? ಹೆಂಗ್ ಗೊತ್ತಾಗುತ್ತೆ ನಮಗೆ ಸರ್? ಒಂದು ಸಿಗ್ನೇಚರ್ ಇಲ್ಲ, ಅವ್ರಿಗೆ ಹೆಸರು ಇಲ್ಲ, ಹೆಂಗ್ ಗೊತ್ತಾಗುತ್ತೆ? ಇಂಥ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಅಂತ ಹೆಂಗ್ ಗೊತ್ತಾಗುತ್ತೆ ನಮಗೆ? ಕಾಂಪೌಂಡರ್ ಕೊಟ್ಟವ್ರ ಅಥವಾ ಯಾರ ಸಿಬ್ಬಂದಿಗಳು ಕೊಟ್ಟವ್ರ? ಅಲ್ಲ ಜನರಲ್ ಆಗಿ ಹೇಳ್ತೀರ ಸರ್. ಥಿಂಕ್ ಮಾಡ್ಬೇಕಾದ್ರೆ ನೀವು ಥಿಂಕ್ ನಾನು ತಪ್ಪಂತ ಹೇಳ್ತಾ ಇದ್ದೀರಾ? ಹೇಳ್ತಾ ಇರೋದು ಆರೋಗ್ಯ ಅಲ್ವಾ ಸರ್? ಇದು ಆರೋಗ್ಯ ಅಲ್ವಾ ಸರ್? ಆರೋಗ್ಯಕ್ಕೆ ಸರ್ಕಸ್ ಮಾಡ್ತೀರಾ ಸರ್? ನೀವು ಎಲ್ಲಿ ಡ್ಯೂಟಿ ಮಾಡಬೇಕು? ನಾವು ಕರ್ತವ್ಯ ವಹಿಸಿದ್ವಿ, ನಾವು ನಿಮ್ಗೆ ತೊಂದರೆ ಕೊಡೋದು. ಯಾಕಂದ್ರೆ ನಾವು ಭಯೋತ್ಪಾದಕ ಸರ್, ನಕ್ಸಲೇಟ, ಯಾವಾಗ ನೊಂದವರಿಗೆ ನ್ಯಾಯ ಕೊಡಿಸುವಂತ ಸಂಘಟನೆ ಸರ್. ನಮ್ಗೆ ನ್ಯಾಯ ನಮ್ಗೆ ಅಲ್ಲ ಒಂದು ನಿಮಿಷ ತೆಗೀರಿ ಸರ್. ನಿಮ್ಗೆ ತೊಂದರೆ ಮಾಡುವ ಮಾಸ್ಕ್ ತೆಗೀರಿ ಸರ್. ನೋಡಿ ವಿಡಿಯೋ ಆಗ್ತದೆ, ಮಾಸ್ಕ್ ತೆಗಿಬೇಕು ಸರ್. ಅಲ್ಲ ಒಂದು ನಿಮಿಷ ತೆಗೀರಿ ಸರ್. ನೀವು ಮಾಸ್ಕ್ ತೆಗೀರಿ, ಫೇಸ್ ತೋರಿಸಿ ಸರ್. ನೀವು ಲೈವ್ ಹೋಗ್ತಾ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಲೈವ್ ಹೋಗ್ತಾ ಇಲ್ಲ ಅಲ್ಲ, ಪ್ರಾಮಿಸ್ ಲೈವ್ ಹೋಗ್ತಾ ಇಲ್ಲ. ಯಾಕೆ ತೆಗಿಲ್ಲ ನೋಡಿ, GPS ಆಗ್ತಾ ಇದೆ ಸರ್. GPS ಆಗ್ತಾ ಇದೆ, ಬೇಡ ಅವೆಲ್ಲ. ನಿಮ್ಮ ಮಾಸ್ಕ್ ತೆಗೀರಿ, ಜನರಿಗೆ ಯಾಕೆ ನೀವು ಮುಖ ತೋರಿಸ್ತಿಲ್ಲ? ಇಲ್ಲ ಸರ್, ಹಂಗಲ್ಲ ಸರ್. ಹೇಳಕ್ಕಿಡಿ, ನಾವು ಇವಾಗ ಏನಂದ್ರೆ ಮುಂದೆ ಎಲ್ಲರೂ ನಾವು ಮಾಡ್ಬೇಕು, ನಮಗೂ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲ ಸರ್, ಇಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಅಲ್ವಾ ಅಂತ ಗೊತ್ತಾಗಬೇಕಲ್ಲ ನಮಗೆ. ಹೋಗ್ತಾ ಇಲ್ಲ ಸರ್, ಗೊತ್ತಾಯ್ತು ಸರ್. ಹಂಗಲ್ಲ ಡ್ಯೂಟಿ ಡಾಕ್ಟರ್ ಏನು ಎಜುಕೇಶನ್? ಮತ್ತು ನೀವೊಂದು ಡ್ಯೂಟಿ ಡಾಕ್ಟರ್ BAMS. ಒಂದು ಮಾಸ್ಕ್ ತೆಗೀರಿ ಸರ್, ಕ್ಲೀನ್ ಮಾಡಿ. BAMS ಅಂದರೆ ಹೆಸರು ಪ್ರೈವೇಟ್ ಸರ್ಜನ್ ಮೆನ್ಷನ್ ಅಲ್ವಾ ಸರ್? ಅಲ್ವಾ? ನೀವು ಎಲ್ಲಿಗೆ ಡ್ಯೂಟಿ ಮಾಡಬೇಕು? ಬಟ್ ಏನು ಗೊತ್ತಾ, ನಿಮ್ಮಂಥವ್ರು ಕರ್ಕೊಂಬಂದು ಕಮ್ಮಿ ರೇಟ್ ಕೊಟ್ಟು ಅವೆಲ್ಲ ಮಾಡ್ಬೋದು. ಅವೆಲ್ಲ ತಪ್ಪು ಫ್ರೆಂಡ್ಸ್. ಅನಂತ ಜನರು ಜೊತೆ ಆಟ ಆಡ್ಬೇಕು. ಅಲ್ಲ ಈಗ ನಿಮ್ಮ ಒಂದು ಪೊಲೀಸ್ ಕರ್ಸ್ತಾರೆ, ಕರ್ಸಿ, ತೊಂದರೆ ಇಲ್ಲ. ಕರ್ಸ್ತಾರೆ ನೋಡಿ, ನಾವು ನಿಮ್ಗೆ ತೊಂದರೆ ಮಾಡ್ತಾ ಇಲ್ಲ ಸರ್. ನಿಮ್ಮಲ್ಲೂ CCTV ಇದೆ, ನಿಮ್ ಫುಟೇಜ್ ನಮಗೆ ಸಿಕ್ಕಲ್ಲ. ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ, ನೀವು ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ನೋಡಿ, ಸ್ಲಿಪ್ ಕೊಟ್ಟಿದ್ದಾರೆ, ಯಾವ ಡಾಕ್ಟರ್ ನೋಡಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಡ್ಯೂಟಿ ಡಾಕ್ಟರ್ ನೋಡಿದಾರೆ ಅಂತ ಹೇಳ್ತಾ ಇದ್ದೀನಿ ಸರ್. ಏನ್ ಸರ್ ಅವರು ಎಜುಕೇಶನ್ ಯಾರು ಸರ್? ಕರ್ಸಿ ಸರ್ ಅವ್ರನ್ನ, ಕರ್ಸಿ ಸರ್ ಅವ್ರನ್ನ. ಡ್ಯೂಟಿ ಇದೆ, ನಾಳೆನೇ BSO ಟೇಬಲ್ ಕುಂತ್ಕೊಂತೀವಿ. ಹಲೋ, ಏನು ಮಲಗಿದ್ರ? ಹಾಸ್ಪಿಟಲ್ ಸ್ವಲ್ಪ ಏನಿಲ್ಲ, ಅವರು ಬಂದಿದ್ದಾರೆ. ಇವರು ಚಿಕ್ಕಮರನಾಡಿ ಶಿವಶಂಕರ್ ಅಂತ ಏನಿಲ್ಲ, ಡ್ಯೂಟಿ ಡಾಕ್ಟರ್ ನೋಡಿದ್ದಾರೆ, ಅದಕ್ಕೆ ಅವರು ಇದು ಮಾಡ್ತಾರೆ. ಯಾರು ಸರ್? ನಮ್ಮ ಪಾರ್ಟ್ನರ್. ಇಲ್ಲ ಸರ್, ನಾನೇನು ಕೇಳ್ತಿರೋದು ಕರೆಕ್ಟ್ ಇದೆಯಾ ಇಲ್ವಾ? ಅಲ್ಲ, ಕೇಳ್ತಾ ಇರೋದು ಕರೆಕ್ಟ್ ಇದೆ. ನಾ ಡ್ಯೂಟಿ ಡಾಕ್ಟರ್ದು ಹೆಸರು ಹಾಕಕ್ ಬರಲ್ಲ ಅಂತ ನಾನು ಹೇಳ್ತಾ ಇರೋದು ಸರ್. ಡ್ಯೂಟಿ ಡಾಕ್ಟರ್ ಆಯ್ತಲ್ಲ, ಅಲ್ಲ ಹಾಕಿಲ್ಲ, ಆಯ್ತಾ? ನೇಮ್ ಬೋರ್ಡ್ ಹಾಕ್ಬೋದಲ್ಲ? ನೇಮ್ ಬೋರ್ಡ್ ನಲ್ಲಿ ಹಾಕಿದ್ದು ಚೇಂಜಸ್ ಆಗ್ತಾ ಇರ್ತಾರೆ ಸರ್. ಆಯ್ತು ಸರ್, ಚೇಂಜಸ್ ಆಗಿ ನೋಡಿ. ಕೆಲವೊಂದು ಹಾಸ್ಪಿಟಲ್ ಅಲ್ಲಿ ಬ್ಲ್ಯಾಕ್ ಬೋರ್ಡ್ ಇಟ್ಕೊಂಡು ಇದರಲ್ಲೇ ಬರೀತಾರೆ. ಬ್ಲ್ಯಾಕ್ ಬೋರ್ಡ್ ಅಲ್ಲಿ ಹಾಕ್ಬೇಕು. ಹೌದು, ಸ್ಕೆಚ್ ಪೆನ್ ಅಲ್ಲಿ ಬರೀತಾರೆ, ಇಲ್ಲಾಂದ್ರೆ ಇದರಲ್ಲಿ ಬಳಗದಲ್ಲೇ ಬರೀತಾರೆ. ಓಲಿ ಹಾಕ್ಸ್ಕೊಡೋಣ ನಾವೇ ಬೋರ್ಡ. ಯಾವ ಹಾಸ್ಪಿಟಲ್ ಆ ಥರ ಏನು ಹಾಕಿಲ್ಲ. ನಾನು ತೋರಿಸ್ತೀನಿ ಸರ್, ನಾವು ತೋರಿಸ್ತೀವಿ ಸರ್. ಇವಾಗೆಲ್ಲ ಬೇಡ, ನಾವು ತೋರಿಸ್ತೀವಿ.
ಏನೇನು ಹಾಸ್ಪಿಟ್ಲಲ್ಲಿ ಒಂದು ನರ್ಸಿಂಗ್ ಹೋಮ್ ಇಟ್ಟ ಮೇಲೆ ಅದಕ್ಕೆ ಏನು ಇರಬೇಕು, ಎಲಿಜಿಬಲ್ ಏನಿರಬೇಕು, ಕ್ಲಿನಿಕ್ ಇಟ್ಟ ಮೇಲೆ ಏನು ಎಲಿಜಿಬಲ್ ಇರಬೇಕು ನಮ್ಗೆ ಗೊತ್ತಿದೆ ಸರ್. ಐ ಆಮ್ ನಾಟ್ ಎ ಕಾಮನ್ ಪೀಪಲ್, ಐ ಆಮ್ ಸೋಷಿಯಲ್ ವರ್ಕರ್ ಸರ್. ಎಲ್ಲರೂ ಸೋಷಿಯಲ್ ವರ್ಕ್ ಮಾಡ್ತಾ ಇರೋದು ನೀವು. ಎಲ್ಲರೂ ಸೋಷಿಯಲ್ ವರ್ಕ್ ಮಾಡೋಕ್ಕಾಗಲ್ಲ, ಎಲ್ಲರೂ ಮಾಡೋಕ್ಕಾಗಲ್ಲ. ನೀವು ಕೇಳ್ಕೊಳ್ಳಿ, ನೀವು ಬೆಳಿಗ್ಗೆ ನನ್ನ ವಿಚಾರ ಮಾಡ್ಕೊಳ್ಳಿ, ಕೇಳಿಸ್ಕೊಳ್ಳಿ. ನಾವು ಕೇಳ್ತಾ ಇರೋದು ಇನ್ನೊಬ್ರು ಇಟ್ಕೊಂಬಂದು ಕೇಳ್ತಾ ಇಲ್ಲ. ನನ್ನ ಮಕ್ಕಳು ನಮ್ಮ ಹುಡುಗರು ಕೇಳ್ಕೊಂಡು ನನ್ನ ಸ್ವಂತ ವಿಚಾರ ಬಂದು ಕೇಳ್ತಾ ಇರೋದು. ನೀನು ತೋರಿಸಿದ್ರೆ ತೋರ್ಸೋದಲ್ಲ, ಇದನ್ನ ಇಲ್ಲಿಗೆ ಸರಿಪಡಿಸ್ಕೊಂಡ್ರೆ ಸರಿ ಸರ್. ಅಲ್ಲ, ಈಗ ನಿಮ್ಮ ಮಾತಿಗೆ ನಾನು ಬೆಲೆ ಕೊಡ್ತಾ ಇದ್ದೇನೆ. ಅಲ್ಲ ಬೆಲೆ ಇಲ್ಲ ಸರ್, ನಿಮ್ಗೆ ಆಯ್ತು ಸರ್. ಡ್ಯೂಟಿ ಡಾಕ್ಟರ್ ಅಲ್ಲ ಸರ್, ನಿಮ್ದು ಎಲ್ಲಿದೆ ಸರ್? ಈಗ ರಮೇಶ್ ರಾಥೋಡ್ ಅಂತ ಅಂದ್ಬಿಟ್ಟು ಎಲ್ಲಿದೆ ಸ್ಲಿಪ್ ತೋರಿಸಿ. ಅದನ್ನ ಯಾಕೆ ನೀವು ಪೇಷಂಟ್ ಕೊಡ್ತಾ ಇಲ್ಲ? ಆ ಸ್ಲಿಪ್ ಯಾಕೆ ಕೊಡ್ತಾ ಇಲ್ಲ ಸರ್ ನೀವು? ಕನ್ಸಲ್ಟೇಷನ್ ನನ್ನ ಹೆಸರಿದ್ದು ಕೊಡು. ಈಗ ನಿಮ್ಮ ಮಾತಿಗೆ ನಾವು ಬೆಲೆ ಕೊಡ್ತಾ ಇಲ್ಲ, ಏನಿಲ್ಲ. ಈಗ ನಿಮಗೂ ಗೊತ್ತು ಎಲ್ಲನೂ. ನನ್ನ ಇದು ನೋಡಿದ್ರೆ ನಾನು ಸರಿ ಸರ್, ಆಯಿತು, ಇಲ್ಲ ಅಂತ ಹೇಳ್ತಿಲ್ಲ. ನಾವು ಯಾವ ಡಾಕ್ಟರ್ ನೋಡಿದ್ದಾರೆ ಅಂತ ನಾವು ಹೆಂಗೆ ಕನ್ಸಿಡರ್ ಮಾಡೋಣ? ನಿಮ್ಮ ನೋಟಿಸ್ ಬೋರ್ಡಲ್ಲಿ ಹೆಸರಿಲ್ಲ, ನಿಮ್ಮಲ್ಲಿಲ್ಲ, ಹೆಂಗೆ? ಆಯಿತು, ಸರಿಪಡಿಸ್ಕೊಡ್ತೀನಿ. ಸರಿಪಡಿಸೋದಲ್ಲ, ನಾವು ಇವತ್ತು ಹೇಳ್ತಿದ್ದೀವಿ. ಇನ್ನು 2-3 ಡೇಸ್ ತಿರ್ಗ ಬರ್ತೀವಿ ನಾವಿಲ್ಲಿ. ನೀವು ಅಷ್ಟರೊಳಗಡೆ ಯಾರು ಡ್ಯೂಟಿ ಡಾಕ್ಟ್ರು, ಏನು ವಿದ್ಯಾಭ್ಯಾಸ, ಏನು ಅವರು BAMS ಮಾಡಿದಾರ, MBBS ಮಾಡಿದಾರ, ಅಥವಾ ಇನ್ನಿತರ ಎಜುಕೇಷನ್ ಮಾಡಿದಾರ ಗೊತ್ತಾಗಬೇಕಲ್ಲ. ನೀವು ಬಿಟ್ಬಿಟ್ಟು ಎಲ್ಲ ಹೋಗ್ತೀರಾ. ಯಾರು BAMS ಮುಂದೆ ಮಾಡಿರೋನು ಬಂದು ಮಕ್ಕಳು ಆರೋಗ್ಯ ಕೆಡಿಸ್ಬಿಟ್ಟಾಗ ನಾವೆಲ್ಲೋಗೋಣ? ಹಂಗೆ ಆಗುತ್ತೆ ಸಮಯ. ಎಷ್ಟು ನಾವು ಚಿಕ್ಕಮಗಳೂರಲ್ಲಿ ಕೇಳ್ರಿ, ಎಷ್ಟು ಜನ ನಾನು ನೋಡಿದ್ದೀನಿ, ಎಷ್ಟು ಜನ ನಾನು ಇವತ್ತು ಕೇಳ್ರಿ, ನೀವು ಅಲ್ಲೇ ಗೊತ್ತಾಗುತ್ತೆ ನಿಮಗೆ. ಯಾವುದೋ ಜನರ ಹಿತಕ್ಕೋಸ್ಕರನೇ ಮಾಡ್ತಾ ಇರೋದು. ಗೊತ್ತಾಯ್ತಾ? ನಾವಿಲ್ಲ ಅಂತ ಹೇಳ್ತಾ ಇದ್ವಾ? ನಿಮ್ಗೆ ಈಗ ನೀವೇ ನಿಮ್ಮ ರಾಮಣ್ಣ ಹಿಡ್ಕೊಂಡು ಯಾರಪ್ಪ ನಾನು ಎಷ್ಟು ಅಲ್ಲಿ ಫ್ರೀ ಆಫ್ ಇದನ್ನು ಮಾಡಿದ್ದೀನಿ, ಉಚಿತ ಕ್ಯಾಂಪ್ ಕೂಡ ಮಾಡಿದ್ದೀನಿ ಚಿಕ್ಕಮಗಳೂರಿನಲ್ಲಿ. ಸರ್ ಮಾಡ್ತೀರಾ? ಈಗ ಕೇಳಿಸ್ಕೊಳ್ಳಿ, ನಾವು ನಿಮ್ಮ ಬಗ್ಗೆ ಆರೋಪ ಮಾಡ್ತಾ ಇಲ್ಲ. ಅವ್ರು BAMS ನೋಡಿದ್ರಲ್ಲ, ಅವ್ರು ಹೆಂಗೆ ಇಂಜೆಕ್ಷನ್ ಕೊಡ್ತಾರೆ ಅಂತ ಕೇಳಿದ್ದು. ಇಂಜೆಕ್ಷನ್ ಕೊಟ್ರೇನಾ? ಹಾಂ, ಯಾವ ಥರ ಇಂಜೆಕ್ಷನ್ ಕೊಡ್ತಾರೆ? ಅವ್ರಿಗೆ ಏನು ಇದಿದೆ ಸರ್? ಅವ್ರಿಗೆ ಅಲ್ಲ, ಕೊಡಬಾರ್ದಂತ ಅವ್ರಿಗೇನು ಇದಿಲ್ಲ. ಎಲ್ಲ ಹಾಸ್ಪಿಟಲ್ದಲ್ಲಿನೂ ಸರ್ ಕೊಡಿ, ಅದಿದ್ರೆ ಕೊಡಿ ನನಗೆ ದಯವಿಟ್ಟು. BAMS ಅವರು ಇಂಜೆಕ್ಷನ್ ಕೊಡ್ಬೋದು ಅಂತ ಹೇಳಿದ್ರು ನನಗೆ. ಎಲ್ಲ ಗೈಡ್ನೆಸ್ ದಯವಿಟ್ಟು ಇದ್ರೆ ಕೊಡಿ. ಅದನ್ನು ನಿಮಗೆ ಬೇಕಾದರೆ ಗೈಡ್ನೆಸ್ ನಾನು ಕಳಿಸ್ತೀನಿ ನಿಮಗೆ. ಅವರು ಲೀಗಲ್ ಗೈಡ್ ಅಂತ ಅದಕ್ಕೆ ಒಬ್ರು ಇದ್ದಾರೆ. ಲೀಗಲ್ ಗೈಡ್ ಅಂತ ಅಲ್ಲ, BAMS ನಲ್ಲಿ ಯಾಕೆ ಕೊಡಬಾರ್ದು, ಕೊಡ್ಬೇಕು ಅನ್ನೋದು ಒಂದು ಸರ್. ಅದು ಯಾವ ಟೈಮಲ್ಲಿ ಕೊಡಬೇಕು ಅಂತ ಇದೆ ಸರ್. ಅದನ್ನ ಎಲ್ಲ ನಿಮ್ಗೆ ಕಳಿಸ್ತೀನಿ. ಕೇಳಿಸ್ಕೊಳ್ಳಿ, ಯಾವ ಟೈಮಲ್ಲಿ ಕೊಡಬೇಕು ಅಂತ ಇದೆ. ನಿಮ್ಗಿಂತ ಜಾಸ್ತಿ ನಾವು ಈ ವಿಚಾರದಲ್ಲಿ ಪರಿಣಿತಿ ಪಡೆದಿದ್ದೀವಿ. ಅರ್ಥ ಆಯ್ತಾ? ಎಷ್ಟು ಬೇಕೋ ಅಷ್ಟೇ ತಿಳ್ಕೊಂಡಿದ್ದೀವಿ ನಾವು. ಯಾವ ವಿಚಾರದಲ್ಲಿ ಜಾಸ್ತಿ ನಿಮಗೆ ನಾನು ಈ ವಿಷಯದಲ್ಲಿ ತಪ್ಪಂತ ನಾನು ಹೇಳ್ತಾ ಇಲ್ಲ. ಕೊಡಬೇಕು ಕೊಡಬಾರ್ದು ಅದ್ರ ಪೂರ್ತಿ CCMದಿಂದ ಗೊತ್ತಾಯ್ತಾ? ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಏನು ಇರುತ್ತೋ ಅದನ್ನ ಏನು ಗೈಡ್ಲೈನ್ಸ್ ಐತಿ ಅದನ್ನೆಲ್ಲ ಕೊಡಿಸ್ತೀನಿ. ಅದರಲ್ಲಿ ಏನು ತೊಂದರೆ ಇಲ್ಲ. ಅಲ್ಲ, ಈಗ ಅದಕ್ಕೆ ಆದಂತ ನೀವು ಸಾರ್ವಜನಿಕ ಮಾಹಿತಿ ಸಾರ್ವಜನಿಕ ಮಾಹಿತಿ ಅಲ್ವಾ ಸರ್? ಅಲ್ಲ, ನಾವು ಕೇಳಿದ್ರೆ ಡ್ಯೂಟಿ ಡಾಕ್ಟರ್ ಇದಾರಲ್ಲ, ಅವ್ರ ನೇಮ್ ಬೋರ್ಡ್ ಯಾಕೆ ಹಾಕಿಲ್ಲ? ಆಯ್ತು ಸರ್, ಯಾರು ಸರ್ ಡಾಕ್ಟರ್ ಹೆಸರೇನು ಸರ್? ಹೆಂಗೆ ಗೊತ್ತಾಗುತ್ತೆ ನಮಗೆ ಸರ್? ಒಂದು ಸಿಗ್ನೇಚರ್ ಇಲ್ಲ, ಅವ್ರಿಗೆ ಹೆಸರು ಇಲ್ಲ, ಹೆಂಗೆ ಗೊತ್ತಾಗುತ್ತೆ ನಮಗೆ? ಇಂಥ ಡಾಕ್ಟರ್ ಇಂಜೆಕ್ಷನ್ ಕೊಟ್ಟು ಅಂತ ಹೆಂಗೆ ಗೊತ್ತಾಗುತ್ತೆ ನಮಗೆ? ಈಗ ಕ್ಯಾಜುಲಿಟಿನಲ್ಲಿ ಇರಲ್ಲ. ಕಾಂಪೌಂಡರ್ ಕೊಟ್ಟವ್ರ ಅಥವಾ ಯಾರ ಸಿಬ್ಬಂದಿಗಳು ಕೊಟ್ಟವ್ರ? ಅಲ್ಲ, ಜನರಲ್ ಆಗಿ ಹೇಳ್ತೀರ ಸರ್. ಈಗ ಥಿಂಕ್ ಮಾಡ್ಬೇಕಾದ್ರೆ ನೀವು ಥಿಂಕ್ ನಾನು ತಪ್ಪಂತ ಹೇಳ್ತಾ ಇದ್ದೀರಾ? ಹೇಳ್ತಾ ಇರೋದು ಆರೋಗ್ಯ ಅಲ್ವಾ ಸರ್? ಇದು ಆರೋಗ್ಯ ಅಲ್ವಾ ಸರ್? ಆರೋಗ್ಯಕ್ಕೆ ಸರ್ಕಸ್ ಮಾಡ್ತೀರಾ ಸರ್? ಅಲ್ವಾ ಸರ್? ಸರ್ಕಸಿಗೆ ಅಂತೇಳಿ ಪೇಷಂಟಿಗೂ ಇದು ನೋಡಿ ಅವ್ರ ಹಿತಕ್ಕಾಗಿ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಮ್ಮ ಗೊತ್ತಾಯ್ತಾ? ಅದನ್ನಿಂದ ಗೊತ್ತಾಯ್ತಾ? ಅದನ್ನ ಏನು ಇದು ಮಾಡ್ತೀರೋ ಅದು ಮಾಡ್ತೀವಿ. ಸರ್ ಏನು ಮಾಡ್ತೀರಾ? ಏನು ನೀವು ಕೇಳೋದ್ರಲ್ಲಿ ನಾನು ತಪ್ಪಂತ ಹೇಳ್ತಾ ಇಲ್ಲ. ಮುಂದೆ ಅದನ್ನು ಏನು ಅದನ್ನು ಹೆಚ್ಚಿನ ನಾವು ಏನು ಆಸ್ ಪರ್ ಅವ್ರ KPM ಯಾಕೆ ಪ್ರಕಾರ ಏನು ಅದನ್ನು ಅಳಿಸ್ಕೊಡ್ಬೇಕು ಅಳಿಸ್ಕೊಡ್ತೀವಿ. ಈಗ ಅವ್ರು ಇಂಜೆಕ್ಷನ್ ಕೊಟ್ಟದ್ದು BAMS MBBS ಸರ್? ಅವ್ರು BAMS. ಓಕೆ, ಥ್ಯಾಂಕ್ ಯು. ನಿಮ್ಮ ಹಾಸ್ಪಿಟ್ಲಲ್ಲಿ BAMS ಇದ್ದಾರೆ ಅಂತ ಗೊತ್ತಾಯ್ತು.
ಅವ್ರ ಹತ್ರ ಇಂಜೆಕ್ಷನ್ ತೊಗೊಂಡಿದ್ದಾರೆ. ಆಯ್ತು ಬಿಡಿ ಸರ್. ಈಗ ಡ್ಯೂಟಿ ಡಾಕ್ಟ್ರಾ? ಏನು ಎಜುಕೇಷನ್? ಹಾಂ, ಮತ್ತು ನೀವೊಂದು ಡ್ಯೂಟಿ ಡಾಕ್ಟರಾ? BAMS. ಒಂದು ಮಾಸ್ಕ್ ತೆಗೀರಿ ಸರ್, ಕ್ಲೀನ್ ಮಾಡಿ. ಮಾಸ್ಕ್ ತೆಗೀರಿ, ಮಾಸ್ಕ್ ತೆಗೀರಿ. ಅಲ್ಲ ಒಂದು ನಿಮಿಷ ತೆಗೀರಿ ಸರ್. ನಿಮ್ಗೆ ತೊಂದರೆ ಮಾಡೋ ಮಾಸ್ಕ್ ತೆಗೀರಿ ಸರ್. ನೋಡಿ ವಿಡಿಯೋ ಆಗ್ತದೆ, ಮಾಸ್ಕ್ ತೆಗಿಬೇಕು ಸರ್. ಸರ್ ಅಲ್ಲ ಒಂದು ನಿಮಿಷ ತೆಗೀರಿ ಸರ್. ನೀವು ಮಾಸ್ಕ್ ತೆಗೀರಿ, ಫೇಸ್ ತೋರಿಸಿ ಸರ್. ನೀವು ಲೈವ್ ಹೋಗ್ತಾ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ಲೈವ್ ಹೋಗ್ತಾ ಇಲ್ಲ ಸರ್ ಹೇಳಕ್ಕೆ ಅಲ್ಲ, ಪ್ರಾಮಿಸ್ ಲೈವ್ ಹೋಗ್ತಾ ಇಲ್ಲ. ಅಲ್ಲ ಒಂದು ನಿಮಿಷ ಲೈವ್ ಹೋಗ್ತಾ ಇಲ್ಲ. ಲೈವ್ ಹೋಗ್ತಾ ಇಲ್ಲ. ಮಾಸ್ಕ್ ತೆಗೀರಿ, ಮಾಸ್ಕ್ ತೆಗೀರಿ. ನಾವೇನು ತೊಂದರೆ ಕೊಡಲ್ಲ ಸರ್. ಇದು ಇವ್ರು ಬಂದಿದ್ರು ಸರ್. ಹಾಂ ಸರ್. ಇಲ್ಲ ಸರ್, ಅವರು ಅಂತ ಹೇಳ್ತಿದ್ರು. ಅಲ್ಲ ನೋಡಿ, ಇವತ್ತು ಅಷ್ಟೇ BAMSನವರು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ. ಮೊನ್ನೆನೂ ಅಷ್ಟೇ ನಮ್ಮ ಮಗನಿಗೆ BAMSನ ಟ್ರೀಟ್ಮೆಂಟ್ ಕೊಟ್ಟರು. ಅದು ವಿರುದ್ಧವಾಗಿ ಇವತ್ತು ಕೂಡ ನಾವು ತಾಲೂಕು ಹೆಲ್ತ್ ಆಫೀಸ್ಗೆ ಅರ್ಜಿ ಕೊಡ್ತಾ ಇದ್ದೀವಿ ನಾವು. ಹಂಗಾಗಿ ಮಾಸ್ಕ್ ತೆಗೆಯೋದು, ಅಟ್ಲೀಸ್ಟ್ ಮಾಸ್ಕ್ ತೆಗೆಯೋದು. ಲೈವ್ ಹೋಗ್ತಾ ಇಲ್ಲ. ಅಲ್ಲಲ್ಲ ಯಾಕೆ ತೆಗಿಯಲ್ಲ ನೋಡಿ, GPS ಆಗ್ತಾ ಇದೆ ಸರ್. GPS ಆಗ್ತಾ ಇದೆ, ಬೇಡ ಅವೆಲ್ಲ. ನೀವು ಮಾಸ್ಕ್ ತೆಗೀರಿ, ಜನರಿಗೆ ಯಾಕೆ ನೀವು ಮುಖ ತೋರಿಸ್ತಿಲ್ಲ? ಇಲ್ಲ ಸರ್, ಹಂಗಲ್ಲ ಸರ್. ಹೇಳಕ್ಕಿಡಿ, ನಾವು ಇವಾಗ ಏನಂದ್ರೆ ಮುಂದೆ ಎಲ್ಲರೂ ನಾವು ಮಾಡ್ಬೇಕಾದ್ರೆ ನಮಗೂ ತೊಂದರೆ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲ ಸರ್, ಇಲ್ಲಿ ಹಾಸ್ಪಿಟಲ್ ಡಾಕ್ಟರ್ ಅಲ್ವಾ ಅಂತ ಗೊತ್ತಾಗಬೇಕಲ್ಲ ನಮಗೆ. ಹೋಗ್ತಾ ಇಲ್ಲ ಸರ್. ಗೊತ್ತಾಯ್ತು ಸರ್. ಹಂಗಲ್ಲ ನಾವು ರೆಫರೆನ್ಸ್ ಅಷ್ಟೇ ಕೇಳಿಸ್ಕೊಳ್ಳಿ. ನೀವು BAMS ಅಂದರೆ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಸರ್ಜನ್ ಮೆಡಿಷನ್ ಅಲ್ವಾ ಸರ್? ಅಲ್ವಾ? ನೀವು ಎಲ್ಲಿ ಡ್ಯೂಟಿ ಮಾಡಬೇಕು? MBBS ಅಲೋಪತಿಕಲ್ ಮಾಡಬೇಕು, ಆಯುರ್ವೇದಿಕ್ ಮಾಡಬೇಕಾ? ಸರ್, ಅಲೋಪತಿಕಲ್ಲಿ ಮಾಡಂಗಿಲ್ಲ. ಬಟ್ ಏನಂದ್ರೆ ನಮ್ಮದು ಡ್ಯೂಟಿ ಡಾಕ್ಟರ್ ಅಂದರೆ ಈಗ ವಾರ್ಡ್ ಪೇಷಂಟ್ ಇರ್ತಾರಲ್ಲ, ನಾವು ಅಬ್ಸರ್ವೇಷನ್ ಇಟ್ಟಿರ್ತೀವಲ್ಲ, ಅದು ನೋಡ್ಬೇಕು ಅಷ್ಟೇ ಸರ್. ಆಯ್ತಾ? ಪ್ರಕಾಶ್ ಸರ್ ಅಂತಿದ್ದಾರೆ, ಅವ್ರು ಬರ್ತಾರೆ. ಅವರು ಮತ್ತೆ ವೆಂಕಟೇಶ್ ಸರ್ ಇಬ್ಬರು ಬರ್ತಿದ್ದಾರೆ. ಆಯ್ತು ಸರ್. ಈಗ ನೋಡಿ, ಡ್ಯೂಟಿ ಡಾಕ್ಟರ್ ನೀವು ಮೂರು ಹಾಕಿದ್ದೀರಲ್ವಾ? ಈಗ ನೋಡಿ, ಈಗ ಎಷ್ಟೆಷ್ಟು ಗಂಟೆಗೆ ಯಾವ ಡಾಕ್ಟರ್ ಡ್ಯೂಟಿ ಡಾಕ್ಟರ್ ಅಂತ ಟೈಮಿಂಗ್ಸ್ ಹಾಕ್ಬೇಕಲ್ಲ ಸರ್ ನೀವು? ಇಲ್ಲ ಸರ್. ಇಲ್ಲ ಸರ್, ಅವ್ರು ಬರ್ತಾರೆ. ಟೈಮಿಂಗ್ಸ್ ಇಲ್ಲ. ಇಲ್ಲ ಸರ್. ನಾನು ಯಾಕೆ ಗೊತ್ತಾ, ನನ್ನ ಜನರು ಪರವಾಗಿ ಮಾತಾಡ್ತಾರೆ ಸರ್. ನಿಮ್ಗೆ ತೊಂದರೆ ಆಗಲಿ, ಹಾರ್ಟ್ ಪೇಷಂಟ್ ಆಗಿ ಯಾರೂ ಇಲ್ಲ. ಯಾಕೆಂದರೆ ನಿಮ್ಮ CCTV ಫುಟೇಜು ಕೂಡ ಕವರ್ ಆಗ್ತಾ ಇದೆ ಅಲ್ವಾ? ನಾವು ಯಾಕೆಂದರೆ ಮ್ಯಾನೇಜ್ ಇಟ್ಕೊಂಡು ಇಮ್ಯುನಿಟಿ ಇಟ್ಕೊಂಡು ಮಾತಾಡ್ತಾ ಇರ್ತಾರೆ. ಅರ್ಥ ಆಯ್ತಾ? ಮೊನ್ನೆ ನನ್ನ ಮಗ ಬಂದು ಇಲ್ಲಿ ಹಾಸ್ಪಿಟ್ಲ್ ನಿಮ್ಮದನ್ನೇ ತೋರಿಸ್ಕೊಂಡು ಅವ್ನು ಹುಷಾರೇ ಆಗಿದೆ, ಇನ್ಫೆಕ್ಷನ್ ಆಗಿ. ಇದು ಗೋಲ್ಸ್ವಾಮಿ ಡಾಕ್ಟರ್ ಹಾಸ್ಪಿಟ್ಲಲ್ಲಿ ಹಿಂದೆ ಉಷಾ ಹಾಸ್ಪಿಟ್ಲ್ ತೋರಿಸಿದೆ, ಪ್ಲಸ್ ಅದು ಹುಷಾರಾಗಿಲ್ಲ. ಆಸರೆ ಹಾಸ್ಪಿಟ್ಲ್ ಕರ್ಕೊಂಡು ಅಡ್ಮಿಟ್ ಮಾಡಿ. ಅರ್ಥ ಆಯ್ತಾ? ಅಲ್ಲ, ನೀವು ನೋಡಿ ಸರ್, ಒಳ್ಳೆ ವಿದ್ಯಾಭ್ಯಾಸ ಮಾಡಿರ್ತೀರ, ನೀವು ಎಲ್ಲಿ ಡ್ಯೂಟಿ ಮಾಡಬೇಕು ನಾವು ಕರ್ತವ್ಯ ವಹಿಸಿ. ನಾವು ನಿಮ್ಗೆ ತೊಂದರೆ ಕೊಡೋದು, ಯಾಕಂದ್ರೆ ನಾವು ಭಯೋತ್ಪಾದಕ ಸರ್, ನಕ್ಸಲೇಟ, ಯಾವಾಗ ನೊಂದೋರಿಗೆ ನ್ಯಾಯ ಕೊಡಿಸುವಂಥ ಸಂಘಟನೆ ಸರ್ ನಾವು. ನಮ್ಗೆ ಏನು ಹೇಳೋಕೆ ಅಂತೀರ ನಮ್ಗೆ? ನೀವು ಹೇಳಿ ಗೊತ್ತೇ ಸರ್. ಅದೇ ನಮ್ಗೆ ಹೇಗೆಂದರೆ ಅವರು ಪ್ರಕಾಶ್ ಅವರು ಮತ್ತು ಇವ್ರು ಬರ್ತಿದ್ರು ಅಂತ ಅವ್ರು ಹೇಗೆ ಹೇಳ್ತಾರೆ ನಾವು ಟ್ರೀಟ್ಮೆಂಟ್ ಫಾಲೋ ಮಾಡ್ತೀವಿ. ಹಂಗೆ ನನಗೂ ಕೊಡಿ, ನಾನು ಕೊಡ್ತೀನಿ. ನನಗೂ ಅವ್ರ ಟ್ರೀಟ್ಮೆಂಟ್ ಇಲ್ಲ ನಾವು ಫಾಲೋ ಸರ್, ಮಾಡ್ತೀವಿ. ಈಗ ನೋಡಿ ಸರ್, ನಾವು ನೋಡಿ ಏನಂದ್ರೆ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಅಬ್ಸರ್ವೇಷನ್ ಇದೆ ಅಂತ ಇಟ್ಕೊಂಡಿರ್ತಾರೆ ನಮ್ಮನ್ನ. ನೀವು ಟ್ರೈನಿಂಗ್ ಬೇಕಾ ಸರ್? ಎಷ್ಟು ದಿವಸ ಆಯ್ತು ಸರ್ ಕಂಪ್ಲೀಟ್ ಆಗಿ ನಿಮ್ಮ ಕೋರ್ಸು? ಬೇಡ ಅವೆಲ್ಲ ನೋಡಿ, ನಮ್ಗೆ ಗೊತ್ತಿದೆ. ನೀವು ಅಬ್ಸರ್ವೇಷನ್ ಎಲ್ಲಿ ಮಾಡಿರಬೇಕು, ಟ್ರೈನಿಂಗ್ ಎಲ್ಲಿ ಮಾಡಬೇಕು ಎಲ್ಲ ನಮ್ಗೆ ಗೊತ್ತಿರೋದೇ. ಕೇಳಿಸ್ಕೊಳ್ಳಿ, ಬೇಡ ಅವೆಲ್ಲ ನಮ್ಮ ಹತ್ರ ಬೇರೆ ಹತ್ರ ಹೇಳಿ. ಬರ್ತಾರಲ್ಲ ಪಾಪ ವಿಲೀರ್, ಅವ್ರ ಹತ್ರ ಹೇಳಿ. ನಮ್ಮ ಹತ್ರ ಬೇಡ, ಎಕ್ಸ್ಪ್ಲೈನ್ ಬೇಡ, ನೋ ಎಕ್ಸ್ಪ್ಲೇಷನ್ ನಮ್ಗೆ ಬೇಕಾಗಿಲ್ಲ. ಸಾಕಷ್ಟು ಮಾಹಿತಿಗಳಿದೆ. DHO PHO ಹೋಗಿ ನಿಂತ್ಕೊಂಡ್ಬಿಡ್ತೀವಿ ನಿಂತ್ಕೊಂಡು. ಯಾಕಂದರೆ ನಮ್ಗೆ ಗೊತ್ತಿದೆ. ಯಾಕಂದರೆ ಡ್ಯೂಟಿ ಡಾಕ್ಟರ್ ಅಂದರೆ ಇಷ್ಟು ಗಂಟೆಗಿಂದ ಇಷ್ಟು ಗಂಟೆ ಡ್ಯೂಟಿ ಡಾಕ್ಟರ್. ನಿಮ್ಗೆ ಎಷ್ಟು ಬೇಡ? ಒಂದು ಹಾಸ್ಪಿಟಲ್ ನಡೆಸ್ಬೇಕಾದ್ರೆ ಒಂದು ಟೈಮಿಂಗ್ಸ್ ಬೇಕಲ್ವ? ಏನಿದೆ ಟೈಮಿಂಗ್ಸ್ ಆಗಿದೆ. ಯಾವ ಡಾಕ್ಟರ್ಸ್ ಅಂತ ತೋರ್ಸೋಣ. ಈಗ ಆಯ್ತು, ನಾನು ನಿಮಗೆ ಶುಗರ್ ಚೆಕ್ ಮಾಡಿಸ್ಕೊಂಡು ಡ್ಯೂಟಿ ಡಾಕ್ಟರ್ ಹೇಳಿ, ನೀವು ಶುಗರ್ ಮೆಡಿಸಿನ್ ಕೊಡೋಕೆ ನಿಮ್ಗೆ ಪವರ್ ಇದೆ. ಡ್ಯೂಟಿ ಡಾಕ್ಟರ್ ಅಂತ ಹೇಳಿದ್ರಲ್ಲ ಅವರು. ಅಲ್ಲ, ಡ್ಯೂಟಿ ಡಾಕ್ಟರ್ ಅಂತ ಹೇಳಿದ್ರಲ್ಲ ಅವರು. ಏನೇ ಇದ್ರೆ ಇನ್ಫಾರ್ಮ್ ಮಾಡ್ಬೇಕು ಸರ್. ನಾವು ಇನ್ಫಾರ್ಮ್ ಮಾಡ್ಕೊಂಡೆ ಇದು ಮಾಡಬೇಕು. ಕಾರಣ ಫೈಲ್ ಇತ್ತು ಏನೇ ಇದ್ರೆ ಇನ್ಫಾರ್ಮ್ ಮಾಡ್ಕೋಬೇಕಾಗುತ್ತೆ. ಅದು ಮೇಲ್ಗಡೆ ಇಟ್ಟಿದ್ದೀನಿ ತಾಂಬೈಲಿ. ಅದಲ್ಲ, ನಾವೀಗ ಜಸ್ಟ್ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ಇಲ್ಲ ಬರೋದು 100% ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ. ನೋಡಿ, ಈಗ ತೋರಿಸ್ತೀನಿ ನೋಡಿ. ಯಾರು ಕೇಳಿ ಫೋನ್ ಮಾಡಿಸ್ತೀವಿ, ಡನ್ ಕೇಳಿಸ್ತಾರೆ. ಇಲ್ಲ ಸರಿ, ನನಗೆ ಡಾಕ್ಟ್ರು ಆಗಿರ್ಬೇಕು. ದಂಗಿ ಪಂಪಿಗೆ ನಾನು ಮನುಷ್ಯ. ಅರ್ಥ ಆಯ್ತಾ? ಕೇಳಿಸ್ಕೊಳ್ಳಿ, ನಿಮ್ಮನ್ನು ಮಾತಾಡ್ತಾ ಇದ್ದೀನಿ, ನಿಮ್ಮ ಸ್ಟಾಫ್ ನರ್ಸ್ ಯಾರನ್ನ ಮಾತಾಡ್ತಾ ಇದ್ದೀವಿ. ಯಾಕೆಂದ್ರೆ ಅವ್ರು ಕೇಳಿಸ್ಕೊಳ್ಳಿ, ಅವ್ರಿಗೆ ಇಂಜೆಕ್ಷನ್ ಹೆಂಗೆ ಕೊಡಬೇಕು, ನರ ಹೆಂಗೆ ಇದು ಮಾಡಬೇಕು,
ಬಿ ಪಿ ಹೆಂಗೆ ಚೆಕ್ ಮಾಡಬೇಕು, ಪಲ್ಸ್ ರೇಟ್ ಹೆಂಗೆ ಚೆಕ್ ಮಾಡಬೇಕು ಅನ್ನೋದು ಸ್ಪಷ್ಟವಾಗಿ ಕಲ್ತಿರ್ತಾರೆ. ಅವ್ರ ಬಗ್ಗೆ ಅವ್ರ ಡ್ಯೂಟಿ ಬಗ್ಗೆ ನಾವು ಮಾಡೋದಿಲ್ಲ. ಮೇನ್ ಸರ್ಜನ್ ಇರ್ತಾರಲ್ಲ ಅವ್ರದ್ದು ನಾವು ಕೇಳ್ತೇವೆ ಅಷ್ಟೇ ನಾವು ಅಲ್ವಾ. ಈಗ ಬರ್ತಾರೆ ನೋಡಿ ನಿಮ್ಮ ಕ್ಯಾಸುಯಾಲಿಟಿ ವಾರ್ಡು ಓ ಪಿ ಡಿ ಇಂಥವೆಲ್ಲ ಸುಸಜ್ಜಿತವಾಗಿ ಇಟ್ಕೊಬೇಕು. ಅದು ಸುಸಜ್ಜಿತವಾಗಿ ತಕ್ಕಂತೆ ಡಾಕ್ಟರ್ಸ್ ಇರ್ತಾರೆ ಸರ್. ಏನು ಕಂಪ್ಲೇಂಟ್ ಇಲ್ಲೇ ಕೊಡ್ತಾ ಇದ್ದೀನಿ, ಅಲ್ಲಿ ಇದು ಕೊಡ್ತಾ ಇದ್ದೀನಿ ನೋಡಿ. ನೋಡಿ ನೀವೇ ಬರ್ಕೊಟ್ಟಂಥ ಮೆಡಿಸಿನ್ ಸರ್, ಮೆಡಿಕಲ್ ಸ್ಟಾರ್ಟ್ ಮಾಡಿದಂಥ ಇದು ನೋಡಿ. ನಿಮ್ಮ ಆಥೋರ್ ಡಾಕ್ಟರ್ಸ್ ಆಗಿತ್ತು ಎಷ್ಟೇನ ನಿಮ್ಮ ಸರ್ಟಿಫಿಕೇಟಲ್ಲಿ KPM ಇವಾಗ ಆಯ್ತಾ ನೋಡಿ. ನಿಮ್ಮದು ಇದು NOC ವೈಮಾನಿಕ ಇದನ್ನು ನಿಯಂತ್ರಣ ಇಲಾಖೆಯಿಂದ ಪಡೆದಂತೆ NOC. ಈ ಒಂದು ಹಾಸ್ಪಿಟ್ಲಲ್ಲಿ ಅಫಿಡೌಟ್ KPM ಹೇಳ್ತಾರೆ ಅಫಿಡೌಟು. ನಿಮ್ಮ ಹಾಸ್ಪಿಟ್ಲ್ ಕಟ್ಟಡದ್ದು, ನಿಮ್ಮ ಹಾಸ್ಪಿಟ್ಲ್ ಸ್ಕೆಚ್ಚು ನೋಡಿ. ನೋಡಿ ನಿಮ್ಮ ನೇಮ್ ಬೋರ್ಡು, GPS, ನಿಮ್ಮ ಡಾಕ್ಟರ್ ಸರ್ಟಿಫಿಕೇಟ್ ನೋಡಿ. ಎಷ್ಟು ಡಾಕ್ಯುಮೆಂಟ್ಸ್ ಇರೋದು ಒಂದೇ ಸರಿ ಬಂದೋಗಿದ್ದು ನಾವು ಆರ್ಡರ್ ಒಂದು ಕವರ್ ಮಾಡ್ಬಿಡ್ತೀವಿ, ಒಂದೇ ಸರಿ ಕವರ್ ಮಾಡ್ಬಿಡ್ತೀವಿ ನಾವು. ಹಿಂಗಿದ್ದು ಬೇಕಾದ್ರೆ ಅಲ್ಲ ಇವೆಲ್ಲ ಮಾಡೋದು ತರವಲ್ಲ. ಅದಕ್ಕೆ ಡಿಸೈನ್ ಮಾಡಿದ್ವಿ ಗೊತ್ತಾ, ಹಾಸ್ಪಿಟಲ್ ಕ್ಲೋಸ್ ಮಾಡಿಸಿ ಅಂತಲೇ ಬಂದಿದ್ದೀವಿ. KPM ಎಲೆಕ್ಷನ್ನು ಶಿಸ್ತು ಕ್ರಮ ತಗೊಂಡು ಹಾಸ್ಪಿಟ್ಲು KPM ಕ್ಲೋಸ್ ಮಾಡಿ ಹಾಸ್ಪಿಟ್ಲ್ ಕ್ಲೋಸ್ ಮಾಡಿಸ್ಬೇಕು ಅಂತಲೇ ಮಾಡ್ತೀವಿ. ಕೂತ್ಕೊಂತೀವಲ್ಲ ಎಲ್ಲ ಮಾಡಬಾರ್ದು. ನೀವು ಡ್ಯೂಟಿ ಮಾಡ್ಕೊಂಬಕ್ಕಲ್ಬೋದು. ಏನು ಹೆಚ್ಚು ಕಮ್ಮಿ ಆದರೆ FIR ಒಳಗಡೆ ಹೋಗಿ ಮಾಡ್ತಾನೆ ಆಗುತ್ತಾಗಲ್ಲ ನಾನು ಫ್ರೆಂಡ್ಲಿ ಮಾತಾಡೋಣ ಬಿಡಿ. ನಾನು ಲೈವ್ ಹೋಗ್ತಾ ಇಲ್ಲ ಯಾಕಂದರೆ ಈಗ ನಾವೇನೋ ಧರ್ಮಕ್ಕೆ ನಿಮ್ಗೆ ತೊಂದರೆ ಕೊಟ್ಟರೆ ನಾನು ನೇರವಾಗಿ ಇದು ಮಾಡೋಣ. ಅವತ್ತು ಒಬ್ಬನೇ ಕುಂತ್ಕೊಂಡು ಮಾತಾಡ್ತಾರೆ, ಇವತ್ತೆಲ್ಲ ಸಂಘಟನೆ ಬಂದಿದ್ವಿ. ಸಂಘಟನೆ ವಿಚಾರ ಕಂಪ್ಲೇಂಟನ್ನು ಕೊಡ್ತಾರೆ. ಹೇಳಿ ಸಾಹೇಬ್ ನೆಕ್ಸ್ಟ್ ಡ್ಯೂಟಿ ಅದೆಲ್ಲ ಚೇಂಜ್ ಆಗ್ತದೆ. ನಾನು CCTV ಫುಟೇಜ್ ತೆಗೆಸ್ಕೊಂತೀವಿ. ಪೇಷಂಟ್ಗೆ ಯಾರು ಒಬ್ಬರು ನೋಡಿದ್ರು ನಾನು ತೆಗೆಸ್ಕೊಂತೀವಿ. ನಿಮಗೆ ಯಾರಿಂದ KPM ಲಾಗಿನ್ ಇರ್ತಾರೆ, ಆ ಲಾಗಿನಲ್ಲಿ ಹೋಗಿ ಯಾರು MBBS ಡಾಕ್ಟ್ರನ್ನ ಇದು ಇಟ್ಕೊಂಡಿದ್ದಾರೆ ಅವ್ರನ್ನ ಲಾಗಿನ್ ಮಾಡ್ಕೊಂಡು ಟೆಸ್ಟ್ ಕಳಿಸ್ಬೇಕು. ಅವ್ರಿಗೆ ಲಾಗಿನ್ ಕೊಟ್ಟಿರ್ತಾರೆ. ಬಟ್ ಏನು ಗೊತ್ತಾ, ನಿಮ್ಮಂಥವ್ರು ಕರ್ಕೊಂಬಂದು ಕಮ್ಮಿ ರೇಟ್ ಕೊಟ್ಟು ಅವೆಲ್ಲ ಮಾಡಬಾರ್ದು. ಅವೆಲ್ಲ ತಪ್ಪು ಫ್ರೆಂಡ್ಸ್. ಅನಂತ ನಾವು ಜನರ ಜೀವ ಜೊತೆ ಆಟ ಆಡ್ಬಾರ್ದು. ಹೇಳ್ಬೋದು ತಪ್ಪು ಮಾಡ್ತಾರೆ.